ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಫ್ರೆಂಡ್ದು ಎಂಗೇಜ್ಮೆಂಟ್ ಇದೆ, ಅದಕ್ಕೋಸ್ಕರ ಒಂದು ಗಾಡಿ ತೊಳಿತಾ ಇದ್ದೀವಿ. ನಾಳೆ ಬೆಳಗ್ಗೆ ಹೊರಡಬೇಕು. ನೋಡ್ಬೋದು ಇಲ್ಲಿ ತೊಗೊಂಬಂದವ್ರ ಗಾಡಿ ವಾಶ್ ಮಾಡ್ಬೇಕೀಗ. ಇನ್ಸ್ಪೆಕ್ಷನ್ ಮಾಡ್ತವ್ರೆ. ಇನ್ಸ್ಪೆಕ್ಷನ್ ಆಫೀಸರ್ಗಳು. ದರ್ಶವ್ರೆ, ನೀವೇನು ಡ್ರೈವರ್ನ ಹಿಂದಗಡೆ ಇಂದ ರೈಟ್ ಅನ್ನೋದ? ಓ, ನ್ಯಾವಿಗೇಟ್ರು ಫ್ಲೈಟ್ ನ್ಯಾವಿಗೇಟರ್, ಕಾರ್ ನ್ಯಾವಿಗೇಟ್ರು ದರ್ಶವರು. ಇಲ್ಲೇ ಇವರೇ ನಮ್ಮ ಡ್ರೈವರು. ಅಲ್ಲ ನಮ್ಮ ಫ್ರೆಂಡ್ ಜೀವಿತ್. ಇಲ್ಲಿ ತೊಳಿತವ್ರು ನೋಡಿ ನಮ್ಮ ಫ್ರೆಂಡ್ಸು. ನಾಳೆ ಹೊರಡಬೇಕು ಬೆಳಗ್ಗೆ. ನೀಟಾಗಿ ಹುಚ್ಚು ತೊಳಿಯಾ. ಜೀವಿ, ನಾಳೆ ಹೊರಡಕ್ಕೆ ರೆಡಿ ಆಯ್ತಾ ಇದೆಯಾ? ಫುಟ್ ಅಂಡ್ ಎಂಗೇಜ್ಮೆಂಟ್ ಹೆಂಗಿರ್ತೈತೋ ಏನೋ ಮಚ್ಚ. ಹೆಂಗ್ ಮಾಡ್ತಾನೋ ಅವನು. ಕೋವಿ ಹಿಡಿದು ಗನ್ನೆಲ್ಲ ಕೊಟ್ಟಿರ್ತಾರೆ ಕೈಗೆ ಅವನ್ಗೆ. ಹುಡ್ಗ, ಏಯ್ ಚಿನ್ನು, ವಾಟ್ ಈಸ್ ಯುವರ್ ನೇಮ್? ಕ್ಯಾ ನಾಮ್ ಹೈ ಆಪ್ಕಾ? ಯಾವಾಗ ಬಂದ್ರೆ ಮಾತಾಡಲ್ಲ ಇವನ ಹತ್ರ. ನೋಡ್ಬೋದು, ನನ್ನ ಫ್ರೆಂಡ್ ಮಗ ಇವನು. ये देखो ಅರಿಯಾನ್ भी ಶುರು कर दिया. ಅರಿಯಾನ ಮಾತಾಡಕ್ಕೆ ಶುರು ಮಾಡ್ಬಿಟ್ಟ ನೋಡ್ರಿ. ಬಾ ನಮ್ಮ ಮನೆಗೆ ಹೋಗೋಣ. ಚಲೋ ಮೇರೆಗಾರ ಬಾರ. ಹೊಡಿ ಕೈಲಿ ಹಿಂಗೆ ಟ್ವಿಸ್ಟ್ ಮಾಡ್ಬಿಡ್ತೀನಿ ಅಷ್ಟೇ. ಏಟಾಯ್ತು, ಕೈ ಏಟಾಯ್ತು ನಂಗೆ. ಕೈ ಮುರಿದ್ರೆ ನಂಗೆ ಹೊಡಿಲ್ಲ. ನಿಮ್ಮ ಅಪ್ಪಂಗೆ ಹೊಡಿಲ್ಲ? ಕೊಡ್ಲಾ? ಹೋಗಲ್ ಕಾರ್ ವಾಶ್ ಮಾಡೋದು. ಕಾರ್ ವಾಶ್ ಕರೋ ಜಾವ್. ಕಾರ್ ವಾಶ್ ಮಾಡೋದು. ಅಚ್ಚ ಏನು ಮಚ್ಚ, ಅವನ ಪುಟ್ಟು ಅಷ್ಟೊಂದು ವರ್ತ್ ಅಂತ ಹೇಳ್ತಾ ಇದೀಯಾ? ನಾಚಿಕೆ ಆಗಲ್ಲ ಮಚ್ಚ, ಒಂದು ಫ್ರೆಂಡ್ ಆಗಿ ಇನ್ನೊಂದು ಫ್ರೆಂಡ್ ಬಗ್ಗೆ ಈ ಥರ ಹೇಳಕ್ಕೆ. ತಪ್ಪು. ನೀನಂತೂ ಕರೀಲಿಲ್ಲ ಪಾಪ. ಅವ್ನು ಕರ್ದವನೆ, ಅವನ ಎಂಗೇಜ್ಮೆಂಟ್ಗೆ ಹತ್ರ ಹೋಗೋಣವಾ? ಆದ್ರೆ ಅದು ಫ್ರೀಯಾಗಿ ದುಡ್ಡೆಲ್ಲ ಹಾಕೋತೀನಿ, ಗಾಡಿ ಎಲ್ಲ ಕೊಡ್ತೀನಿ ಅಂದ್ರೆ ಓಡ್ ಬಂದಿರುತ್ತಾನೆ. ನೀನೇ ಕಾಲ್ ಮಾಡಿ ಹೇಳು ಅವನ್ಗೆ. ನಮ್ಗೇನ ಒಂದ್ ಕಾರು ನೀನ್ ಬರ್ದೇ ಹೋದ್ರೆ ಆಯ್ತದೆ ಅಂತ ನಾನು. ಆಯ್ತಾಯ್ತಾಯ್ತು. ನಿಂಗೊಂಡ ಬರ್ತಾನ ಕಣ್ ಬಾ. ಇನ್ನೂ ಒಬ್ಬ ಮಾಂತೇಶ್ ರೆಡಿ ಇದ್ದಾನೆ. ಹ್ಞೂ ಅಂದ್ರೆ ಹಾಕಂತೀವಿ. 6 ಜನ ಆಯ್ತದೆ, ಶೇರ್ ಮಾಡ್ಕೋಬಹುದು. ಹೌದೌದು, ಎಷ್ಟಾದ್ರೂ ಅಷ್ಟು ಹಾಕೋ, ದುಡ್ಡು ಕಮ್ಮಿ ಆಗ್ಬೇಕಷ್ಟೇ. ಅದೇ ನೀನ್ ಮೇಲ್ ಕುತ್ಕೋಬೇಕಷ್ಟೇ. ಗಾಯ್ಸ್, ಕಾರ್ ವಾಶ್ ಮಾಡಿದಾಯ್ತು. ಇನ್ನು ನಾಳೆ ಬೆಳಿಗ್ಗೆ 4:15 ಬಿಡೋದಂತ. 4:15 ರೆಡಿನಾ ಹುಲಿ ಓಡ್ತೈತೆ. ಬೇಟೆಗೆ ರೆಡಿನಾ ನಾಳೆ? ಹಾಯ್, ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ 5 ಗಂಟೆ ಆಗಿದೆ. ಈಗ ಹೊರಡ್ತಾ ಇದ್ದೀವಿ. ನೋಡ್ಬೋದು, ಟೈಮ್ ತೋರಿಸ್ತೀನಿ ನಿಮಗೆ. 5 ಗಂಟೆ ಆಗಿದೆ ಗಾಯ್ಸ್. ಈಗ ಬಿಡ್ತಾ ಇದ್ದೀವಿ. ಕಾರ್ ರೆಡಿ ಇದೆ. ನಮ್ಮ ವರ್ಷ ಆಲ್ರೆಡಿ ಸರ್ವೈಕಲ್ ಕಾಲರ್ ಹಾಕಂಗೆ ಕುತ್ಕೊಬಿಟ್ಟವನೆ ಬೈಕ್ಕೆ. ಯಾಕೆ ವರ್ಷ ಅಷ್ಟು ಭಯ ಏನೋ ಲೈಫ್ ಮೇಲೆ? ಗಾಯ್ಸ್, ಇಲ್ಲಿ ನೆಲಮಂಗಲ ಟೋಲ್ ಹತ್ರ ಇದ್ದೀವಿ. ಈಗ ಒಂದು ಕಾಫಿಗೆ ಹಾಕಿದ್ದೀವಿ ಗಾಡಿನ. ಕಾಫಿ ಕೊಡಿಸ್ತಾರೆ. ಹರ್ಷ, ಯಾರ ಕೊಡ್ಸೋದು? ಹರ್ಷ, ನಿನ್ನ ಕಡೆಯಿಂದ ಏನಾದ್ರು ಟ್ರೀಟಾ? ನನಗೆ ಕಾಫಿ. ಓಕೆ. ಹರ್ಷ, ಥ್ಯಾಂಕ್ಸ್ ಕಣಪ್ಪ ಕಾಫಿ ಕೊಡ್ಸಿದ್ದಕ್ಕೆ. ದುಡ್ಡು ಕೊಡುವಂತ ಅಸಹ್ಯ ಆಗಲ್ಲ ಫ್ರೆಂಡ್ ಹತ್ರ ದುಡ್ಡು ಕೇಳಕ್ಕೆ. 4:15 ಕರ್ತಿದ್ವಿ ತಾನೆ. ಎಷ್ಟು ಲೇಟಾಗಿ ಬಂದವನೆ ಅಂದ್ರೆ 4:45 ಬಂದವನೆ. ಆಮೇಲೆ ಜೂನಿಯರ್ಗೆ ಅಪ್ಪಾಜಿ ಅಲ್ಟ್ರಾಸೌಂಡ್ ಮಾಡ್ತಾ ಇತ್ತ. ಜೂನಿಯರ್ಗೆ ಬಾಮ ನಮ್ಮ ಅಪ್ಪಾಜಿ ಫುಲ್ ಕುಡಿತದೆ, ಏನಾದ್ರು ಹೇಳು ಎದುರಿಸು ಅಂದ. ಅವ್ನು ಫುಲ್ ಪಾತ್ರ ಪ್ರವೇಶ ಇದು ಮಾಡ್ಬಿಟ್ಟ. ಏನಿದು, ಏನಾಗಿದೆ ಬಾಡಿಗೆ ಗೊತ್ತಾಗ್ತಿದ್ಯಾ? ಕನ್ನಡದವನು ಏನಾಗಿದೆ ಗೊತ್ತಾಗ್ತಿದ್ಯಾ? 1 ವರ್ಷ ಹಾಸಿಗೆ ಹಿಡಿತೀರಾ, ಹೋಗ್ತೀರಾ ನೀವು ಅಂತ. ಹೌದಾ? ಒಂದ್ ಸ್ವಲ್ಪ ಹೇಳೋದ್ರೆ ಇಷ್ಟು ಹೇಳ್ಬಿಟ್ಟ. ಓಕೆ ಸರ್. ಡಾಕ್ಟರ್ ಹತ್ರ ಹೇಳ್ದಾಗ ನಿಮ್ಮ ಅಪ್ಪನ ರಿಯಾಕ್ಷನ್ ಹೆಂಗಿತ್ತು? ಬೈ ಈಗ ಅಂದ್ರ ಬಾಬಾ ನೈಪಿನ ಅಂತ. ಪಾಪ ಅವ್ರಿಗೆ ಗೊತ್ತಾಗಿಲ್ಲ.
ಕರಿಯ ಡುಮ್ಮುಕ ಅವನೆಲ್ಲ ಅವನ್ತಾನೆ. ಅಯ್ಯೋ ಒಂದು ಸಖತ್ ಡ್ಯೂಟಿ ಬಿಡಿತ್ತು ಇದ್ರಲ್ಲಿ, ಯಾವಾಗ್ಲೂ ಇದ್ರಲ್ಲಿ ಎಮ್ಮೆ ರೂಮಲ್ಲಿ ಇರುತ್ತೆ. ಬೆಳೆದಿದ್ದಾಯ್ತು ದತ್ತ ಮೂವಿ ಆಗ್ಲೇ ನಮ್ ಜೊತೆ ಕಾಫಿ ಕುಡಿದ್ರು. ಹತ್ತು ಬರುತ್ತಂತೆ ಮೈಲೇಜು, ನೋಡ್ಕೊಳ್ಳಿ. ಹಿಂದ್ಗಡೆ 2 ಎಕ್ಸ್ ಎತ್ತರ ಹೋಗವಲ್ಲ. ಒಂದ್ ಆ ಕಡೆಯಿಂದ 2 ಮಿಂಚು. ದರ್ಶು ಬಿಗಿ ಹಿಡಿ ತಿರುಗಿಸಿ ಹಾಕೊಂಡಿದೀವ. ನಾ ರೆಡಿ. ನಾ ರೆಡಿ. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಅರ್ಶನ್ದು ಫೇವ್ರೇಟ್ ಸಾಂಗ್ ಇದು. ಅಂಟೆಂಟ್ ತಾನೆ ಇದು, ಅಂಟೆಂಟ್ ತಾನೆ ಇದು ಸಾಂಗು. ಯಾವ್ದೋ ಬಂತಲ್ಲ ಮಧ್ಯದಲ್ಲಿ ಕರೆಂಟ್ ಬಿಡಿಸ್ಬೇಕಲ್ಲ. ಓ ಹಿಂದೆ ಕರೆಕ್ಟ್ ಕರೆಂಟ್ ಹೈ ವೋಲ್ಟೇಜ್ ನಾನು ಅಂತ ಏನೋ ಒಂದು ಡೈಲಾಗ್ ಐತೆ. ಕರೆಕ್ಟ್ ಅಷ್ಟೇ ಬಂತು ಲಿರಿಕ್ಸು. ನಾಡೋ ಲಿರಿಕ್ಸು ಹಾಡು ಹಾಕ್ತಿದಂಗೆ ರೊಚ್ಚಿಗೆದ್ದ ಹರ್ಷ. ಹರ್ಷ ಕಮಾನ್, ನಿನ್ ಫೇವ್ರೇಟ್ ಸಾಂಗು. ಈ ಕಡೆ ಝುಮ್ ಝುಮ್ ಇವನ್ ಸಾಂಗ್ ಸೂಪರ್ ಆಗಿರುತ್ತೆ ಆಕ್ಚುಲಿ, ರವಿಚಂದ್ರನ್. ಯಾರು ಇದ್ದ ಈ ಹಾಡ್ನ ಲಿರಿಕ್ಸ್ ಕೇಳ ಹಾ ಕರೆಕ್ಟ್. ನಾವು ಬರೀ ಮ್ಯೂಸಿಕ್ ನಾಳೆ ಇನ್ ಕಾಲರ್ ಬ್ಯಾಂಡ್ ಹಾಕೊಂತವನ ಜೀವಡ. ನೋಡಕೈತೈತೆ ಯಾರು ನೀ ಲಿರಿಕ್ಸ್ ಅರ್ಥ ಆಗತ್ತಾರ ನೋಡೋಣ. ನೋಡಿದೀನಿ. ಅದೇ ಒಂಥರ ಗಿಟಾರ್ ತರ ಮಾಡಿ ಅದ್ರ ಮೇಲೆ ಬಂದು ಕುಣಿತಾ ಇರ್ತಾನೆ. ಚರಣ್ ಎಷ್ಟಲ್ಲಿ ಬೀಳ್ತಾ ಅಂತ ಕತ್ಕೊಂಡು ಹೋಗ್ತಾ ಇರ್ತಾರೆ ಯಾವಾಗ್ಲೂ. ಗಣೇಶ್ ಆಟಲ್ಲಿ ಹೋಗ್ತಾ ಇರ್ತಾರೆ ಅದನ್ನ ಹಿಡಿಯಕ್ಕೆ. ಯಾವ್ದೋ ಇದು ಹೂವ ರಾಜ ಹೂವ ಯಾವ್ದು ಇದ್ರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೇಳಿಸ್ತಾವೆ. ಅಷ್ಟೆಲ್ಲ ಜೊಲ್ಲೆ ಸುತ್ಕೊಂಡ ಚೆಲ್ಲಿತ್ತು ಚೆಲ್ಲಿತ್ತು. ಓಕೆ, ಈ ಥರ ಡಬಲ್ ಮೀನಿಂಗು. ಫುಲ್ ಡಬಲ್ ಮೀನಿಂಗ್ ಸಾಂಗು.
ಗೋವಿಂದ ಜೇಡಲ್ಲಿ ಹೆಂಗವಳ ನಿನ್ ಕಂಚ್ಗಳು ಹಸಿ ಹಸಿ. ಪೆಟ್ರೋಲ್ ಎಲ್ಲ ಹರ್ಷನ ಇವತ್ತು ಹಾಕಿಸ್ತಾನಂತೆ, ದುಡ್ಡು ಇಸ್ಕೊಂತ ಇಲ್ಲ. ದುಡ್ಡು ಬೇಡ ಅನ್ನೋದ್ರ ನಾನು ಶಿವರ ಕರುಣ ಹೇಳೋ ಅವ್ರಿಗೆ ಪೆಟ್ರೋಲ್ ಎಷ್ಟಂತ. 1700 ರೂಪಾಯಿ. ಮೇಡಮ್ 1700 ಹಾಕಿ. ದುಡ್ಡಿಗೆ ಬರ ಇಲ್ಲ, ನೀವು ಎಂಜಾಯ್ ಮಾಡಿ. ದುಡ್ಡಿಗೆ ಬರ ಇಲ್ಲ ಕಣ್ರಿ. ಆಯ್ತಾ, ನೀನ್ ಹೇಳಿದ್ಯಲ್ಲ ದುಡ್ಡು ಕೇಳು ನಾಳೆ. ಎಷ್ಟು ಹಾಕ್ತಾರೆ ನಮ್ಮ ವೈಫ್ ಎಷ್ಟು ದುಡ್ಡು ಹಾಕ್ತಾರೆ ನೋಡಿ? 50,000 30,000 10,000 ಹಾಕ್ತಾ ಇರ್ತಾರೆ. ಅಯ್ಯಪ್ಪ, ಈಗ ಒಂದು ಫೋನ್ ಹಾಕಿದ್ರೆ ಸಾಕು. ಎಷ್ಟು ಎಷ್ಟೊಂದು ದುಡ್ಡು ಹಾಕೋರು. ಏರ್ ಹಿಡಿಯೋದು ಆಯ್ತಾ ಕೇಳು. ಹೋಗಿ ಎಂಜಾಯ್ ಮಾಡ್ಕೊ ಬನ್ನಿ, ಫ್ರೆಂಡ್ಸ್ ಜೊತೆ ಹಾಕಿದ್ದಾರೆ. ಗಾಯ್ಸ್ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀವಿ. ಹತ್ತತ್ರ ಇನ್ನೊಂದು 50 ಕಿಲೋಮೀಟ್ರ್ ಇದೆ ಹಾಸನ್ಗೆ. 1700 ಪೆಟ್ರೋಲ್ ಹಾಕ್ಸ್ಕೊಂಡೆ ಓಡಬೇಕು. ಆರ್ಥಿಕ ಸಹಾಯಧನ ಹರ್ಷ. ಪೆಟ್ರೋಲ್ನ ಸ್ಪಾನ್ಸರ್ ಹರ್ಷ. ಮುಂದೆಗಡೆ ಹಾಕ್ತೀನಿ ಫ್ರಂಟ್ ಪೇಜಲ್ಲಿ. ದುಡ್ಡು ಗಿಡ್ ಕೇಳಿಯಪ್ಪ ಆಮೇಲೆ. ಇಲ್ಲ ಇಲ್ಲ ಹಾಂ, ದುಡ್ಡಿದೆ. 5 ಜನ ಬಂದರೆ ಶೇರ್ ಮಾಡ್ಕೋಬೋದು ಅಂತ ಕೆಟ್ಟ ಐಡಿಯಾ ಕೊಡ್ತಾ ಇದ್ದೆ ನೆನ್ನೆ. ಹಾಂ, ಕೋಟಿನ ಹೆಂಗೆ? ಕೋಟಿನ ಪುಟ್ಟ ಕಾಸಲ್ಲಿ ಇಟ್ಕೊಂಡು ಓಡಾಡಿದ ವಂಶ ಅವ್ರದ್ದು. ಫೋನ್ ಹಾಕ್ಲ ವೈಫಿಗೆ ದುಡ್ಡು ಬರುತ್ತೆ. ವೈಫಿ ಸೆಂಡ್ ಮಿ 50,000 ರೀ. ನೆನ್ನೆ ಕಳಿಸಿದ್ದು 1,70,000 ಆಗ್ತಿದೆ. ಅಷ್ಟೊಂದು ಶ್ರೀಮಂತನ. ದುಡ್ಡು ಎಷ್ಟು ಟೈಪ್ ಮಾಡವ್ರೆ ಅಂತ ನೋಡಿದ್ರೆ ಏನಾದರೂ ಪಿನ್ 80 lakhs ಕಂಡ್ರಿ ಶರ್ಟ್ ಇದು. ಡಾಗಿ, ನಮ್ಮ ಡಾಗಿ ಸತೀಶ್ ಅವರು. ನೀವು ಹಾಕೊಂಡಿರೋ ಟಿ ಶರ್ಟ್ ಎಷ್ಟು ವರ್ಷ ಅವ್ರೆ? 80 lakhs ಅಲ್ಲ, ಅವ್ರು 80,000 ಕಂಡ್ರಿ. ನೀವು ಹಾಕೊಂಡಿರೋ ಜೀನ್ಸ್ ಪ್ಯಾಂಟು ಜೀನ್ಸ್ ಕಾಸ್ಟ್ಲಿ. ಅಲ್ಲ ಇಂಡಿಯಾದನ ಇಲ್ಲ ಬೇರೆ ಕಂಟ್ರಿಯಿಂದ ತರಿಸಿರೋದು? ಮಾಡಿರೋದು ಇಂಪೋರ್ಟ್. ಓಕೆ ಓಕೆ. ಸರ್ ಇದು ಸಿಗಲ್ಲ ಕಂಡ್ರಿ, ಇದು ಬ್ಯಾಗ್ ಹುಡುಕಿ ನೀವು ಗೂಗಲಲ್ಲಿ ಎಲ್ಲೂ ಸಿಗಲ್ವಾ? ಓಕೆ. ನೀವು ನೆಕ್ ಬ್ಯಾಂಡ್ ನೀವು ಹಾಕೋತಾ ಇರೋದು ಅದು ಮುಂದೆ ಇಟ್ಟಿದ್ರಲ್ಲ ನೆಕ್ ಬ್ಯಾಂಡ್, ಸೇಫ್ಟಿ ಕಂಡ್ರಿ. ಸರ್ವೈಕಲ್ ಕಾಲರ್ ಇದು. ಹಾಂ, ಈ ನೆಕ್ ಬ್ಯಾಂಡ್ ಹಾಕೊಂಡು ನಮ್ಮ ವರ್ಷ ಹೊರಗಡೆ ಹೋದ್ರೆ ಹುಡುಗಿರೆಲ್ಲ ಹರ್ಷ ಹರ್ಷ